ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವೇಶ್ವರ ಕೆಸಿ, ಕನ್ನಡ ಭಾಷಾ ಶಿಕ್ಷಕರು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ, ನಿಡಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿ ಪಠ್ಯಪೂರಕ ಅಧ್ಯಯನ 4 ಮಗಳಿಗೆ ಬರೆದ ಪತ್ರ, ಪಂಡಿತ ಜವಾಹರಲಾಲ್ ನೆಹರು ಅವರು ರಚನೆ ಮಾಡಿರ್ತಕ್ಕಂಥ ಮಗಳಿಗೆ ಬರೆದ ಪತ್ರ ಅನ್ನುವಂತಹ ಒಂದು ಚುಟುಕು ಪಾಠವನ್ನು ನಾವು ನೋಡೋಣ. ಕೃತಿಕಾರರ ಪರಿಚಯ. ಭಾರತದ ಪ್ರಥಮ ಪ್ರಧಾನಿಗಳಾದ ಪಂಡಿತ್ ಜವಾಹರಲಾಲ್ ನೆಹರು ಅವರು ತಮ್ಮ ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಭಾರತದ ಪ್ರಥಮ ಪ್ರಧಾನಿಗಳಾಗಿರ್ತಕ್ಕಂಥ ಪಂಡಿತ ಜವಾಹರಲಾಲ್ ನೆಹರು ಅವರು, ಭಾರತದ ಪ್ರಥಮ ಪ್ರಧಾನಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರಲಾಲ್ ನೆಹರು ಅವರು ತಮ್ಮ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಭಾರತದ ಸ್ವಾತಂತ್ರ್ಯದ ಹೋರಾಟದ ಕಾಲದಲ್ಲಿ ಬಂದಿಯಾಗಿ ಬೇರೆ ಬೇರೆ ಸೆರೆಮನೆಗಳಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ತಮ್ಮ ಮಗಳಿಗೆ ಪತ್ರ ರೂಪದಲ್ಲಿ ಪ್ರಪಂಚದ ಇತಿಹಾಸ ಹಾಗೂ ಮಹಾನ್ ನಾಯಕರ ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವಿದೆ. ಸ್ವತಂತ್ರ ಹೋರಾಟವನ್ನು ಮಾಡುವಂತಹ ಸಮಯದಲ್ಲಿ ಬ್ರಿಟಿಷರ ಕೈಗೆ ಸಿಕ್ಕಿ ಸೆರೆಮನೆ ಅಂತಂದರೆ ಜೈಲಿನಲ್ಲಿ ವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಗಳಿಗೆ ಬರೆದಿರ್ತಕ್ಕಂಥ ಪತ್ರದ ಮೂಲಕ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ನಾಯಕರ ಬಗ್ಗೆ ಏನು ಮಾಡಿದ್ದಾರೆ ತಿಳಿಸಿ ಹೇಳಿದ್ದಾರೆ. ಈ ಎಲ್ಲ ಪತ್ರಗಳನ್ನು ಸಂಗ್ರಹಿಸಿದ ಇವರ ತಂಗಿ ವಿಜಯಲಕ್ಷ್ಮಿ ಪಂಡಿತ್ರವರು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು. ಇದನ್ನೆಲ್ಲವನ್ನ ಗಮನಿಸಿದಂತಹ ತಂಗಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಪಂಡಿತ್ರವರು ಏನು ಮಾಡ್ತಾರೆ ಅಂತಂದರೆ, ಆ ಎಲ್ಲ ಪತ್ರಗಳನ್ನು ಸಂಗ್ರಹಿಸಿಟ್ಕೊಂಡು, ಎಲ್ಲ ಪತ್ರಗಳನ್ನು ಕೂಡ ಪಂಡಿತ್ ಜವಾಹರಲಾಲ್ ನೆಹರು ಅವರು ಬರೆದಿರ್ತಕ್ಕಂಥ ಎಲ್ಲ ಪತ್ರಗಳನ್ನು ಕೂಡ ಸಂಗ್ರಹವನ್ನು ಮಾಡಿಟ್ಕೊಂಡು ಒಂದು ಕಡೆ ಕೂಡಿಟ್ಕೊಂಡು ಒಂದು ಗ್ರಂಥವನ್ನು ಬಿಡುಗಡೆಯನ್ನು ಮಾಡ್ತಾರೆ, ಪುಸ್ತಕ ರೂಪದಲ್ಲಿ ಪ್ರಕಟವನ್ನುಗೊಳಿಸ್ತಾರೆ. ಈ ಕೃತಿಯನ್ನು ತಿರುಮಲೆ ತಾತಾಚಾರ್ಯ ಶರ್ಮಾ ಅವರು ಹಾಗೂ ಸಿದ್ದನವಳ್ಳಿ ಕೃಷ್ಣ ಶರ್ಮಾ ಅವರು ಜಗತ್ ಕಥಾವಲ್ಲರಿ ಎಂಬ ಕೃತಿಯಾಗಿ ಕನ್ನಡಕ್ಕೆ ಅನುವಾದಿಸಿದರು. ಅದನ್ನು ತಿಳಿದಂತಹ ತಿರುಮಲೆ ತಾತಾಚಾರ್ಯ ಹಾಗೂ ಸಿದ್ದನವಳ್ಳಿ ಕೃಷ್ಣ ಶರ್ಮಾ ಅವರು ಏನು ಮಾಡ್ತಾರೆ ಅಂತಂದರೆ, ಈ ಜಗತ್ ಕಥಾವಲ್ಲರಿ ಎಂಬ ಕೃತಿಯಾಗಿ ಏನು ಮಾಡ್ತಾರೆ, ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ತಮ್ಮ ಮಗಳಿಗೆ ಬರೆದ ಪತ್ರದಲ್ಲಿ ತಮ್ಮ ಮಗಳಿಗೆ ಬರೆದಿರ್ತಕ್ಕಂಥ ಪತ್ರಗಳನ್ನು ಕನ್ನಡಕ್ಕೆ ಅನುವಾದಿಸಿ ಏನು ಮಾಡ್ತಾರೆ ಅಂತಂದರೆ, ಜಗತ್ ಕಥಾವಲ್ಲರಿ ಅನ್ನುವಂತಹ ಒಂದು ಕೃತಿಯನ್ನಾಗಿ ರಚನೆಯನ್ನು ಮಾಡ್ತಾರೆ. ಹಾಗೂ ತಿರುಮಲೆ ತಾತಾಚಾರ್ಯ ಶರ್ಮಾ ಹಾಗೂ ಸಿದ್ದನವಳ್ಳಿ ಕೃಷ್ಣ ಶರ್ಮಾ ಅವರು ಕನ್ನಡಕ್ಕೆ ಏನು ಮಾಡ್ತಾರೆ ಅಂದರೆ ಬದಲಾವಣೆಯನ್ನು ಮಾಡ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಒಮ್ಮೆ ಪಾಠವನ್ನು ನಿಮ್ಮ ಮುಂದೆ ಓದ್ತೇನೆ. ನೀವು ಎಲ್ಲರೂ ಕೂಡ ಪಠ್ಯಪುಸ್ತಕಗಳನ್ನು ತೆಗೆದು ಪಾಠವನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳ್ತೀನಿ. ಪಠ್ಯಪೂರಕ ಅಧ್ಯಯನ 4 ಮೂಲ ಮಗಳಿಗೆ ಬರೆದ ಪತ್ರ. ಮೂಲ ಜವಾಹರಲಾಲ್ ನೆಹರು, ಅನುವಾದ ತೀತಾ ಶರ್ಮಾ ಹಾಗೂ ಸಿದ್ದನವಳ್ಳಿ ಕೃಷ್ಣ ಶರ್ಮಾ. ಇಂದಿರಾ ಪ್ರಿಯದರ್ಶಿನಿಗೆ ಸೆಂಟ್ರಲ್ ಜೈಲ್ ನೈನಿ ಅವಳು ಹುಟ್ಟಿದ ಹಬ್ಬದ ದಿನ 26/10/1930. ನಿನ್ನೆ ಹುಟ್ಟಿದ ಹಬ್ಬದ ದಿನ ಆಶೀರ್ವಾದಗಳನ್ನು ಉಡುಗೊರೆಗಳನ್ನು ಪಡೆಯುವುದು ನಿನ್ನ ಅಭ್ಯಾಸ. ಆಶೀರ್ವಾದಗಳಿಗೇನು ಕಡಿಮೆ, ಬೇಕಾದಷ್ಟನ್ನು ಕಳಿಸುತ್ತೇನೆ. ಆದರೆ ನೈನಿ ಸೆರೆಮನೆಯಿಂದ ನಾನು ನಿನಗೇನು ಬಹುಮಾನ ಕಳಿಸಲಿ ಹೇಳು? ನನ್ನ ಬಹುಮಾನಗಳು ನಿಸ್ಸಾರ, ನಿರ್ಘನ, ಯಕ್ಷಣಿಯೋ ಕಿನ್ನರಿಯೋ ನೀಡುವ ಕೋಟೆಯ ಗೋಡೆಗಳಂತಿರುವ ಸೆರೆಮನೆಯ ಗೋಡೆಗಳು ಸಹ ತಡೆಯಲಾರದ ಗಾಳಿಯ ಮನಸ್ಸಿನ ನಿರಾಕಾರದ ವಸ್ತುವದು. ಪ್ರಿಯ, ನೀ ಚೆನ್ನಾಗಿ ಬಲ್ಲೆ. ಉಪದೇಶ ಮಾಡುವುದೆನಗೆ ಇಷ್ಟವಿಲ್ಲ. ಬುದ್ಧಿವಾದ ಕೊಡುವುದೆಂದರೆ ನನಗೆ ಬೇಸರ. ಯಾವಾಗಲಾದರೂ ಹಾಗೆ ಮಾಡಬೇಕೆಂಬ ಆಸೆಯಾಗಿದೆಯಲ್ಲ. ನಾನೆಂದು
ಓದಿದ ಬಹಳ ಬುದ್ಧಿವಂತನ ಕತೆ ನೆನಪಿಗೆ ಬರುತ್ತದೆ. ಜ್ಞಾನಾರ್ಜನೆಗಾಗಿ, ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಿಕನೊಬ್ಬ ಬಂದ ಭರತ ಖಂಡಕ್ಕೆ. ಹಿಯಾನ್ ಸಾಂಗ್ ಎಂಬುದವನ ಹೆಸರು. ಉತ್ತರ ಮೇರುಗಿರಿಗಳೇನು, ಮರುಭೂಮಿಗಳೇನು, ಅವುಗಳನ್ನೆಲ್ಲ ದಾಟಿ ಬಂದ. ಅವನ ಜ್ಞಾನದಾಹದಂತಹುದು. ಭಾರತದಲ್ಲದವನು, ಬಹುಕಾಲವಿದ್ದ. ಇದ್ದಷ್ಟು ಕಾಲ ನಲಂದ ಎಂಬ ಮಹಾ ಘಟಿಕಾಸ್ಥಾನದಲ್ಲಿ ತಾನು ಕಲಿತ. ಪರರಿಗೂ ಕಲಿಸಿದ. ನಲಂದ ಆಗ ಪಾಟಲಿಪುತ್ರದ ಬಳಿ ಇತ್ತು. ಈಗ ಅದನ್ನು ಪಾಟ್ನಾ ಎಂದು ಕರೆಯುವರು. ಇಹ್ಯಾನ್ ಸಾಂಗನು ವಿದ್ಯಾಪಾರಂಗತನಾದ ಧರ್ಮಜ್ಞ, ಚಕ್ರೇಶ್ವರ ಎಂಬ ಬಿರುದನ್ನು ಪಡೆದ. ಅವನು ಆಸೇತು ಹಿಮಾಚಲ ಪ್ರವಾಸ ಮಾಡಿದ. ದೇಶವನ್ನೆಲ್ಲ ನೋಡಿದ. ಪೂರ್ವ ಕಾಲದಲ್ಲಿ ಈ ದೇಶದಲ್ಲಿ ವಾಸವಾಗಿದ್ದ ಜೀವನವನ್ನೆಲ್ಲ ಗ್ರಹಿಸಿದ. ಆಮೇಲೆ ತನ್ನ ಪ್ರವಾಸ ಕುರಿತೊಂದು ಪುಸ್ತಕವನ್ನು ಬರೆದ. ತನ್ನ ಮನಸ್ಸಿಗೆ ಬಂದ ಕತೆ ಈ ಪುಸ್ತಕದಲ್ಲಿದೆ. ದಕ್ಷಿಣ ದೇಶದಿಂದ ಕರ್ಣ ಸುವರ್ಣವೆಂಬ ನಗರಕ್ಕೆ ಒಬ್ಬ ಬಂದನಂತೆ. ಬಿಹಾರದಲ್ಲಿ ಈಗ ಬಾಗಲ್ಪುರವೆಂಬ ಊರಿದೆಯಲ್ಲ, ಅದರ ಬಳಿ ಇತ್ತಂತೆ ನಗರ. ಈ ಮನುಷ್ಯ ತನ್ನ ನಡುವಿಗೆ ತಾಮ್ರದ ಹಲಗೆಗಳನ್ನು ಬಿಗಿದಿದ್ದನಂತೆ. ತಲೆಯ ಮೇಲೊಂದು ಉರಿಯುವ ಪಂಜನ್ನು ಒತ್ತಿದ್ದನಂತೆ. ಶೋಭಾಯಮಾನವಾದ ಮುಖಮುದ್ರೆ, ಗಂಭೀರವಾದ ಗತಿ. ಕೈಲಿ ಕಟ್ಟಿಗೆ ಹಿಡಿದು ಈ ವಿಚಿತ್ರ ವೇಷಧಾರಿ ಲೋಕ ಸಂಚಾರ ಮಾಡುತ್ತಿದ್ದಾನೆ. ಇದೇನು ವೇಷವೆಂದು ಯಾರಾದರೂ ಕೇಳಿದರೆ ನನ್ನ ಜ್ಞಾನವಷ್ಟಿದೆ. ಈ ತಾಮ್ರದ ರೇಖುಗಳನ್ನು ಬಿಗಿಸದೆ ಹೋದನಾದರೆ ನನ್ನ ಹೊಟ್ಟೆ ಬಿರಿದೀತು. ನನ್ನ ಸುತ್ತ ಸುಳಿವ ಅಜ್ಞಾನಿಗಳ ಕಂಡನೆಗೆ ಅಯ್ಯೋ ಎನಿಸುತ್ತದೆ. ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಡುತ್ತಿದ್ದಾರೆ. ಅವರಿಗಾಗಿ ನಿನ್ನ ನೆತ್ತಿಯ ಮೇಲೆ ದೀಪ ಒತ್ತಿದ್ದೇನೆ ಅನ್ನುವನು. ಈ ಲೋಕ ವಿಸ್ತಾರ, ನಮ್ಮ ಈ ಲೋಕದಿಂದಾಚೆ ಅತ್ಯಾಶ್ಚರ್ಯಕರವಾದ ದೃಗ್ಗೋಚರವಲ್ಲದ ಲೋಕಗಳೆಷ್ಟೋ. ಅಹಂಕಾರಿಯಂತೆ ನಾವೆಲ್ಲ ಜ್ಞಾನ ಭಂಡಾರಗಳು. ನಾವು ತಿಳಿದುಕೊಳ್ಳಬೇಕಾದದ್ದೇನೂ ಇಲ್ಲವೆಂಬ ಭಯದ ಕಲ್ಪನೆಗೆ ಕಾರಣವಿಲ್ಲ. ಅಂತಹವರು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದಾಗುವ ಶೋಧನೆಯಿಂದಾಗುವ ಆನಂದವನ್ನೇನು ಬಲ್ಲರು. ಆ ಮಹಾ ಸಾಹಸದ ಸುಖ ಅವರಿಗೇನು ಗೊತ್ತು. ನೀನು ಹುಟ್ಟಿದ್ದು 1917ನೇ ವರ್ಷ. ಇತಿಹಾಸದೊಳಗದು ಮಹಾವರ್ಷ. ಆ ವರ್ಷ ಮಹಾನಾಯಕನೊಬ್ಬ ಬಂದ. ಬಡವರೆಂದರೆ, ನೋವು ತಿನ್ನುವವರೆಂದರೆ ಆತನ ಹೃದಯ ಪೂರ್ಣ ಪ್ರೇಮ ಪಾತ್ರ. ಆತನ ಸಹಾನುಭೂತಿ ಅತ್ಯಪೂರ್ವ. ಆತ ಬಂದು ತನ್ನ ಜನರಿಗೆಲ್ಲ ಇತಿಹಾಸದಲ್ಲಿ ಉತ್ಕೃಷ್ಟವೂ ಅಚಂದ್ರಾರ್ಕ ಸ್ಥಾಯಿಯೂ ಆದ ಅಧ್ಯಾಯವನ್ನು ಬರೆಯಿರಿ ಎಂದು ಹೇಳಿ ಅವರ ಕೈಯಿಂದ ಬರೆಯಿಸಿದ. ನೀನು ಹುಟ್ಟಿದ ತಿಂಗಳಲ್ಲೇ ಲೆನಿನ್ ಮಹಾವಿಪ್ಲವ ಆರಂಭಿಸಿ ರಷ್ಯಾ, ಸೈಬೀರಿಯಾ ದೇಶಗಳ ರೂಪುರೇಖೆಗಳನ್ನೇ ಪರಿವರ್ತನೆಗೊಳಿಸಿಬಿಟ್ಟ. ಇಂದು ಭಾರತದಲ್ಲಿ ಮತ್ತೊಬ್ಬ ಮಹಾನಾಯಕ ಬಂದ. ಕಷ್ಟ ನಿಷ್ಠುರಗಳಿಗೆ ಸಿಕ್ಕಿದವರೆಂದರೆ ಆತನ ಪ್ರೇಮ ಅಪಾರ. ಅವರಿಗೆ ಸಹಾಯ ಮಾಡಲು ಉಗ್ರ ಆವೇಶದ ಆತುರ ಅವನಿಗೆ. ಆತ ನಮ್ಮ ಜನರಿಗೆಲ್ಲ ಮಹತ್ ಕಾರ್ಯ ಸಾಧನೆ ಮಾಡಲು, ಗಂಭೀರ ಬಲಿದಾನ ಮಾಡಲು ಸ್ಫೂರ್ತಿ ಕೊಡುತ್ತಿದ್ದಾನೆ. ಬಲಿದಾನ ಮಾಡಿ ನಾವು ಸ್ವತಂತ್ರ ಪಡೆಯಬೇಕು. ಹಸಿವಿನಿಂದ ಕೊರಗುತ್ತಿರುವವರು, ಬಡವರು, ಅನ್ಯಾಯಕ್ಕೆ ತುತ್ತಾದವರೇ ಮೊದಲಾದವರ ದುಃಖದ ಭಾರವಿಳಿಸಬೇಕು. ಇದು ಆತನಾಸೆ. ಬಾಪೂಜಿ ಈಗ ಸೆರೆಮನೆಯಲ್ಲಿದ್ದಾರೆ. ಆದರೇನು, ಅವರ ಸಂದೇಶದ ಯಕ್ಷಣೆಯು ಕೋಟ್ಯಾನುಕೋಟಿ ಭಾರತೀಯರ ಹೃದಯಗಳನ್ನು ಸೂರೆಗೊಂಡಿದೆ. ಗಂಡಸರು, ಹೆಂಗಸರು, ಮಕ್ಕಳು ಸಹ ತಮ್ಮ ಮುರುಗು ಗುಡಿಸಲುಗಳಿಂದ ಹೊರಬಿದ್ದು ಸ್ವಾತಂತ್ರ್ಯ ಸೈನಿಕರಾಗಿದ್ದಾರೆ. ಭಾರತದಲ್ಲಿ ನಾವಿಂದು ಚರಿತ್ರೆಯನ್ನು ನಿರ್ಮಿಸುತ್ತಿದ್ದೇವೆ. ನಾನು, ನೀನು ಎಂತಹ ಭಾಗ್ಯಶಾಲಿಗಳು. ನಡೆಯುತ್ತಿರುವುದನ್ನೆಲ್ಲ ನಮ್ಮ ಕಣ್ಣಾರೆ ನೋಡುತ್ತಿದ್ದೇವೆ. ಈ ಮಹಾನಾಟಕದಲ್ಲಿ ನಾನು ಸಹ ಕೊಂಚ ಪಾತ್ರ ವಹಿಸಿದ್ದೇನೆ. ಈ ಮಹೋದ್ಯಮದಲ್ಲಿ ಯಾವುದೇ ಪಾತ್ರ ದೊರೆಯಲಿ, ಅಪಕೀರ್ತಿ ಬರುವಂತಹ ಕಾರ್ಯವೊಂದನ್ನು, ಜನರಿಗೆ ಅವಮಾನವಾಗುವಂತಹ ಕೆಲಸವೊಂದನ್ನು ನಾವು ಮಾಡಲಾಗದು. ನಾವು ಭಾರತದ ಯೋಧರೆನಿಸುವುದಾದರೆ ಭಾರತದ ಮಾನ ಮರ್ಯಾದೆ ನಮ್ಮ ಕೈಯಲ್ಲಿದೆ. ಆ ಮಾನ ಮರ್ಯಾದೆಯೂ ಪವಿತ್ರವಾದ ಧರ್ಮಸ್ಥೇಯ. ಸರಿ ಯಾವುದು, ತಪ್ಪು ಯಾವುದೆಂದು ನಿರ್ಣಯ ಮಾಡುವುದು ಸುಲಭವಲ್ಲ. ನೀನು ರಹಸ್ಯದಲ್ಲಿ
ಒಂದನ್ನು ಮಾಡಬೇಡ, ಮಾಡಬೇಕೆಂದೆನಿಸುವ ಯಾವ ಕಾರ್ಯಕ್ಕೂ ಕೈ ಹಾಕಬೇಡ. ತೆರೆಮರೆಯಲ್ಲಿ ಕೆಲಸ ಮಾಡಬೇಕೆಂದು ನಿನಗೆ ಅನಿಸಿದರೆ ಭಯವಿದೆ ಎಂದರ್ಥ. ಭಯವು ಒಳ್ಳೆಯದಲ್ಲ. ನಿನಗೆ ಯೋಗ್ಯವಾದುದೆಲ್ಲ ನಿರ್ಭಯನಾಗಿರು. ಆಗಬೇಕಾದುದೆಲ್ಲ ಆಗುತ್ತದೆ, ನಡೆಯಬೇಕಾದುದೆಲ್ಲ ನಡೆಯುತ್ತದೆ. ನೀನು ಧೈರ್ಯಶಾಲಿಯಾದರೆ ನಿನಗೆ ಭಯವಾಗುವುದಿಲ್ಲ. ತಲೆ ತಗ್ಗಿಸುವಂತ ಕೆಲಸ ಮಾಡುವುದಿಲ್ಲ. ರಹಸ್ಯದಲ್ಲಿ ಒಂದು ಕೆಲಸವೂ ಬೇಡ. ಕಣ್ಮರೆಯ ಕೆಲಸ ಬೇಡವೇ ಬೇಡ. ಏಕಾಂತವಿರಲಿ ಇರಬೇಕು. ಏಕಾಂತಕ್ಕೂ ರಹಸ್ಯಕ್ಕೂ ವ್ಯತ್ಯಾಸವಿದೆ. ಪ್ರಿಯ, ನೀನು ಹಾಗೆ ಮಾಡಿದ್ದಾದರೆ ನೀನು ಜ್ಯೋತಿಯ ಮಗುವೆನಿಸುವೆ. ಏನೇ ಬಂದೊದಗನೆ ನಿರ್ಭಯನೆನಿಸುವೆ, ನಿರ್ಮಲೆ ಎನಿಸುವೆ, ನಿಶ್ಚಳನೆನಿಸುವೆ. ಮಗು ಇಂದಿಗೆಷ್ಟು ಸಾಕು. ನೀನು ದೊಡ್ಡವಳಾಗಿ ವೀರ ರಮಣೀಯವೆನಿಸು. ಭಾರತ ಮಾತೆಯ ಸೇವೆ ಸಲ್ಲಿಸು. ಪೂರ್ಣ ವಾತ್ಸಲ್ಯದಿಂದ ಹರಿಸುವೆನು. ನೋಡಿಬಿಟ್ಟು ಪ್ರೀತಿಯಿಂದ ನೈನಿ ಸೆಂಟ್ರಲ್ ಜೈಲಿನಲ್ಲಿ ಸೆರೆಮನೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಗಳನ್ನು ಕುರಿತು ಇತಿಹಾಸ ಹಾಗೂ ಇತಿಹಾಸದಲ್ಲಿ ಹೋರಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿತ್ವವುಳ್ಳ ಪುರುಷರನ್ನ ಇಲ್ಲಿ ನೆನೆದು ಹೇಳ್ತಾ ಇದ್ದಾರೆ. ಇಂದಿರಾ ಪ್ರಿಯದರ್ಶಿನಿ. ತನ್ನ ಮಗಳ ಹೆಸರೇನು? ಇಂದಿರಾ ಪ್ರಿಯದರ್ಶಿನಿ. ಎಲ್ಲಿಂದ ಪತ್ರವನ್ನು ಬರಿತಾ ಇದ್ದೀನಿ? ಸೆಂಟ್ರಲ್ ಜೈಲ್, ನೈನಿ ಸೆಂಟ್ರಲ್ ಜೈಲಿನಿಂದ ಪತ್ರವನ್ನು ಬರಿತಾ ಇದ್ದನು. ಅವಳು ಹುಟ್ಟಿದ ಹಬ್ಬದ ದಿನ ಎಷ್ಟು? 26/10/1930. 26/10/1930ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಗಳು ಹುಟ್ಟಿದ್ದು. ಆಗಿನ ಪತ್ರವನ್ನು ಬರಿತಾ ಇದ್ದೇನೆ. ನಿನ್ನೆ ಹುಟ್ಟಿದ ಹಬ್ಬದ ದಿನ. ನೀನು ಪ್ರಿಯದರ್ಶಿನಿ, ನೀನು ಹುಟ್ಟಿದ ಹಬ್ಬದ ದಿನ ಇದು. ಆಶೀರ್ವಾದಗಳನ್ನು, ಉಡುಗೊರೆಗಳನ್ನು ಪಡೆಯುವುದು ನಿನ್ನ ಹವ್ಯಾಸ. ಹುಟ್ಟಿದ ಹಬ್ಬದ ದಿವಸ ಆಶೀರ್ವಾದಗಳನ್ನು, ತಂದೆ ತಾಯಿ ಆಶೀರ್ವಾದಗಳನ್ನು ಪಡ್ಕೊಳ್ಳೋದು ಹಾಗೂ ಹಲವಾರು ಉಡುಗೊರೆಗಳನ್ನು ಪಡ್ಕೊಳ್ತಕ್ಕಂಥದ್ದು ನಿನ್ನ ಅಭ್ಯಾಸ ಆಗಿದೆ. ಆಶೀರ್ವಾದಗಳಿಗೇನು ಕಡಿಮೆ? ಬೇಕಾದಷ್ಟು ಕೊಡುತ್ತೀನಿ. ನಿನಗೆ ಆಶೀರ್ವಾದಗಳಿಗೇನು ಕಮ್ಮಿ? ನಾನು ನಿನಗೆ ಬೇಕಾದಷ್ಟು ಆಶೀರ್ವಾದಗಳನ್ನು ಕಳಿಸ್ತೀನಿ. ಆದರೆ ನೈನಿ ಸೆರೆಮನೆಯಿಂದ ನಾನು ನಿನಗೇನು ಬಹುಮಾನ ಕಳಿಸ್ದೆ ಹೇಳು? ನಾನು ಈ ನೈನಿ ಸೆರೆಮನೆಯಲ್ಲಿದ್ದೀನಿ. ಬ್ರಿಟಿಷರ ನೈನಿ ಸೆರೆಮನೆಯಲ್ಲಿ ವಾಸವನ್ನು ಮಾಡ್ತಿದ್ದೀನಿ. ಈ ಸೆರೆಮನೆ ಅಂತಂದ್ರೆ ಈ ಜೈಲಿನಿಂದ ನಾನು ನಿನಗೆ ಏನು ಬಹುಮಾನವನ್ನು ಕಳಿಸ್ಲಿ ಹೇಳು? ನನ್ನ ಬಹುಮಾನಗಳು ನಿಸ್ಸಾರ, ನಿರ್ಘನ, ಯಕ್ಷಣಿಯೋ ಕಿನ್ನರಿಯೋ ನೀಡುವ ಕೋಟೆಯ ಗೋಡೆಗಳಂತಿರುವ ಸೆರೆಮನೆಯ ಗೋಡೆಗಳು ಸಹ ತಡೆಯಲಾರದ ಗಾಳಿಯ ಮನಸ್ಸಿನ ನಿರಾಕಾರದ ವಸ್ತುಗಳು. ಇಲ್ಲಿ ಯಾವುದೇ ಏನೂ ಇಲ್ಲ, ಎಲ್ಲ ನಿರಾಕಾರ, ಏನು ಕಾಣಲ್ಲ. 4 ಕಡೆಯೂ ಕೂಡ ಸುತ್ತ ಬರೀ ಗೋಡೆಗಳೇ ಕಾಣ್ತವೆ. ನಿಸ್ಸಾರ, ನಿರ್ಘನ, ಇಲ್ಲಿ ಯಾವುದೇ ರೀತಿಯ ಒಂದು ತುಣುಕು ಕೂಡ, ಇಲ್ಲಿ ಯಾವುದೇ ರೀತಿಯ ಒಂದು ವಸ್ತುಗಳು ಕೂಡ ಇಲ್ಲಿ ಇಲ್ಲ. ಎಲ್ಲ ಬರೀ ಜಾಗ ಇದೆ, ಇಲ್ಲಿ ಏನೂ ಇಲ್ಲ ಇಲ್ಲಿ ಅಂತ. ಇಲ್ಲಿ ನಿರಾಕಾರ ವಸ್ತು, ಇಲ್ಲಿ ಏನೂ ಇಲ್ಲ, ಎಲ್ಲ ನಿರಾಕಾರ. 4 ಗೋಡೆಗಳು ಮಾತ್ರ ನನಗೆ ಕಾಣ್ತವೆ. ಗಾಳಿಯೂ ಕೂಡ ಸರಿಯಾಗಿ ಒಳಗೆ ಇಲ್ಲಿ ಬರೋದಿಲ್ಲ. ಆ ರೀತಿಯ ಜಾಗದಲ್ಲಿ ನಾನಿದ್ದೀನಿ. ಪ್ರಿಯ, ನೀ ಚೆನ್ನಾಗಿ ಬಲ್ಲೆ. ನೀನು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ಪ್ರಿಯ ಮಗಳೇ. ಉಪದೇಶ ಮಾಡುವುದೆನಗೆ ಇಷ್ಟವಿಲ್ಲ. ನಾನು ನನಗೆ ಉಪದೇಶ ಮಾಡೋದಿಕ್ಕೆ ಹೋಗಲ್ಲ. ಬುದ್ಧಿವಾದ ಕೊಡುವುದೆಂದರೆ ನನಗೆ ಬೇಸರ. ನಿನಗೆ ನಾನು ಬುದ್ಧಿವಾದವನ್ನು ಹೇಳೋದಿಕ್ಕೂ ಕೂಡ ಆಗಲ್ಲ. ಯಾವಾಗಲಾದರೂ ಹಾಗೆ ಮಾಡಬೇಕೆಂಬ ಆಸೆಯಾದಾಗಲೆಲ್ಲ ನಾನೆಂದು ಓದಿದ ಬಹಳ ಬುದ್ಧಿವಂತನ ಕತೆ ನನಗೆ ನೆನಪಿ ಬರುತ್ತೆ. ಒಬ್ಬ ಬುದ್ಧಿವಂತನ ಕತೆ ನನಗೆ ನೆನಪಿ ಬರುತ್ತೆ ಅಂತ ಇಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಗಳಿಗೆ ಪತ್ರ ಬರೆಯುವಾಗ ಇಲ್ಲಿ ನೆನೆಸಿ ಹೇಳ್ತಾ ಇದ್ದಾರೆ. ಒಬ್ಬ ಬುದ್ಧಿವಂತನ ಕತೆ ನನಗೆ ನನ್ನ ನೆನಪಿ ಬರುತ್ತೆ. ಏನದು ಕತೆ? ಜ್ಞಾನಾರ್ಜನೆಗಾಗಿ, ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಒಬ್ಬ ಪ್ರಯಾಣಿಕನೊಬ್ಬ ಬಂದ ಭರತಖಂಡಕ್ಕೆ. ಚೀನಾ ದೇಶದಿಂದ ಒಬ್ಬ ಪ್ರಯಾಣಿಕ ಭರತಖಂಡಕ್ಕೆ ಏನು ಮಾಡ್ತಾನೆ? ಬರ್ತಾನೆ. ಚೀನಾ ದೇಶದಿಂದ ಒಬ್ಬ ಪ್ರಯಾಣಿಕ ಭರತಖಂಡಕ್ಕೆ ವಲಸೆ ಬರ್ತಾನೆ. ಒಬ್ಬ ಭರತಖಂಡಕ್ಕೆ ವಲಸೆ ಬರ್ತಾನೆ.
ಇಯಾನ್ ಸಾಂಗ್ ಎಂಬುವನ ಹೆಸರು. ಅವನ ಹೆಸರೇನು? ಇಯಾನ್ ಸಾಂಗ್. ಇಯಾನ್ ಸಾಂಗ್ ಅನ್ನುವಂಥವನು ಅವನ ಹೆಸರು. ಉತ್ತರ ಮೇರುಗಿರಿಗಳನ್ನು, ಮರುಭೂಮಿಗಳೇನು ಅವುಗಳನ್ನೆಲ್ಲ ದಾಟಿ ಬಂದ. ಗಿರಿಗಳನ್ನ, ಕೋಟೆಗಳನ್ನ, ಗೋಡೆಗಳನ್ನೆಲ್ಲವನ್ನೂ ಕೂಡ, ಗುಡ್ಡ ಬೆಟ್ಟ ಎಲ್ಲವನ್ನೂ ಕೂಡ ದಾಟಿ ಏನ್ ಮಾಡ್ತಾನೆ, ಬರ್ತಾನೆ. ಅವನ ಜ್ಞಾನದಾಹ ಅಂತಹುದು. ಅವನ ಜ್ಞಾನದಾಹ, ದಾಹ ಅಂದರೆ ನಾನು ಜ್ಞಾನವನ್ನು ಪಡಿಬೇಕು ಅನ್ನುವಂತಹ ಆಸೆ ಅವನಲ್ಲಿ ಹೆಚ್ಚಾಗಿತ್ತು. ಭಾರತದಲ್ಲವನು ಬಹುಕಾಲದಲ್ಲಿದ್ದ. ಭಾರತದಲ್ಲಿ ಅವನು ಬಹುಕಾಲ ಇದ್ದ. ಕೆಲವಷ್ಟು ವರ್ಷಗಳ ಕಾಲ ಅವನು ಭಾರತದಲ್ಲಿಯೇ ಇದ್ದ. ಇದ್ದಷ್ಟು ಕಾಲ ನಲಂದ ಎಂಬ ಮಹಾ ಘಟಿಕಾ ಸ್ಥಾನದಲ್ಲಿ ತಾನು ಕಲಿತ. ನಲಂದ ವಿಶ್ವವಿದ್ಯಾನಿಲಯದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಕೆಲವು ದಿನಗಳ ಕಾಲ ಅಭ್ಯಾಸವನ್ನ ಮಾಡ್ತಾನೆ. ಇಲ್ಲಿ ನಲಂದ ವಿಶ್ವವಿದ್ಯಾನಿಲಯದಲ್ಲಿ ಅವನು ಕಲಿತು ಪರರಿಗೂ ಕಲಿಸ್ತಾನೆ. ಬರೀ ಅವನು ಕಲಿತು ತನ್ನ ಸ್ವಾರ್ಥವನ್ನ ನರಲಿಲ್ಲ, ಪರರಿಗೂ ಏನ್ ಮಾಡ್ತಾನೆ, ವಿದ್ಯೆಯನ್ನ ಕಲಿಸ್ತಾನೆ. ನಲಂದ ಆಗ ಪಾಟಲಿಪುತ್ರದ ಬಳಿ ಇತ್ತು. ಆಗ ಪಾಟಲಿಪುತ್ರದ ಬಳಿ ಇತ್ತು. ಈಗ ಅದನ್ನು ಪಾಟ್ನಾ ಎಂದು ಕರೆಯುವುದು. ಪಾಟಲಿಪುತ್ರವನ್ನ ಈಗ ಪಾಟ್ನಾ ಅಂತ ಕರಿತೀವಿ. ಇಯಾನ್ ಸಾಂಗನು ವಿದ್ಯಾಪಾರಂಗತನಾದ ಧರ್ಮನ ಚಕ್ರೇಶ್ವರ ಎಂಬ ಬಿರುದನ್ನು ಪಡೆದನು. ಅಂದ್ರೆ ಒಬ್ಬ ಬುದ್ಧಿವಂತ ಹಾಗೂ ಒಬ್ಬ ಉತ್ತಮ ಜ್ಞಾನಿ, ಎಲ್ಲರಿಗೂ ಕೂಡ ಜ್ಞಾನವನ್ನು ಬಿತ್ತುವಂತಹ ಒಬ್ಬ ಚಕ್ರೇಶ್ವರ ಅನ್ನುವಂತಹ ಬಿರುದನ್ನು ಕೂಡ ಕರೀತಾನೆ. ಅವನ ಆಸೆ ಇತ್ತು ಹಿಮಾಚಲ ಪ್ರವಾಸ ಮಾಡಿದ. ಅವನ ಆಸೆ ಏನಿತ್ತು, ಹಿಮಾಚಲ ಪ್ರದೇಶದ ಪ್ರವಾಸವನ್ನು ಮಾಡಬೇಕು ಅನ್ನುವಂತಹ ಒಂದು ಆಸೆ ಅವನಲ್ಲಿ ಇತ್ತು. ದೇಶವನ್ನೆಲ್ಲ ನೋಡಿದ. ಪೂರ್ವ ಕಾಲದಲ್ಲಿ ಈ ದೇಶದಲ್ಲಿ ವಾಸವಾಗಿದ್ದ ಜೀವನವೆಲ್ಲ ಗ್ರಹಿಸಿದ. ಪೂರ್ವ ಕಾಲದಲ್ಲಿ ಯಾವ ರೀತಿ ಜನರು ಜೀವನವನ್ನು ನಡೆಸ್ತಾ ಇದ್ರು ಅನ್ನುವಂಥದ್ದೆಲ್ಲವನ್ನು ಕೂಡ ಏನ್ ಮಾಡ್ತಾನೆ, ತನ್ನ ಇತಿಹಾಸವನ್ನು ಇಲ್ಲಿ ತಿಳ್ಕೊಳ್ತಾನೆ. ಆಮೇಲೆ ತನ್ನ ಪ್ರವಾಸ ಕುರಿತೊಂದು ಪುಸ್ತಕವನ್ನ ಬರೆದಾನೆ. ಅವನು ಏನೇನು ಪ್ರವಾಸವನ್ನ ಮಾಡಿದ ಆ ಪ್ರವಾಸವನ್ನ ಕುರಿತು ಒಂದು ಪುಸ್ತಕವನ್ನ ಇಲ್ಲಿ ರಚನೆಯನ್ನ ಮಾಡ್ತಾನೆ. ತನ್ನ ಮನಸ್ಸಿಗೆ ಬಂದ ಕತೆ ಈ ಪುಸ್ತಕದಲ್ಲಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮನಸ್ಸಿಗೆ ಬಂದ ಕತೆ ಈ ಪುಸ್ತಕದಲ್ಲಿ ಇದೆ. ದಕ್ಷಿಣ ದೇಶದಿಂದ ಕರ್ಣಸುವರ್ಣವೆಂಬ ನಗರಕ್ಕೆ ಒಬ್ಬ ಬಂದನಂತೆ. ದಕ್ಷಿಣ ದೇಶದಿಂದ ಕರ್ಣಸುವರ್ಣ ಅನ್ನುವಂತಹ ನಗರಕ್ಕೆ ಒಬ್ಬ ಬಂದಂತೆ. ಬಿಹಾರದಲ್ಲಿ ಈಗ ಬಾಗಲ್ಪುರವೆಂಬ ಬೀದಿದೆಯಲ್ಲ, ಬಿಹಾರದಲ್ಲಿ ಬಾಗಲ್ಪುರ ಅನ್ನುವಂತಹ ಒಂದು ಊರಿತ್ತಲ್ಲ, ಅದರ ಬಳಿ ಇತ್ತಂತೆ ಆ ನಗರ. ಅದರ ಬಳಿ ಆ ಬಾಗಲ್ಪುರ ಅನ್ನುವಂತಹ ನಗರದ ಬಳಿ ಈ ಕರ್ಣಸುವರ್ಣ ನಗರ ಅನ್ನುವಂತಹ ಒಂದು ನಗರ ಇತ್ತಂತೆ. ಈ ಮನುಷ್ಯ ತನ್ನ ನಡುವೆಗೆ ತಾಮ್ರದ ಹಲಗೆಗಳನ್ನು ಬಿಗಿದಿದ್ದಂತೆ. ಈ ಮನುಷ್ಯ, ದಕ್ಷಿಣ ದೇಶದಿಂದ ಬಂದಂತಹ ಮನುಷ್ಯ ತಾಮ್ರದ ಹಲಗೆಗಳನ್ನು ಏನ್ ಮಾಡಿದ್ದಂತೆ, ಬಿಗಿದಿದ್ದಂತೆ. ತಲೆಯ ಮೇಲೊಂದು ಉರಿಯುವ ಪಂಚನ್ನು ಒತ್ತಿದ್ದಂತೆ. ತಲೆ ಮೇಲೆ ಒಂದು ಉರಿಯುವ ಬೆಂಕಿ ಕೊಳ್ಳನ್ನು ಇಟ್ಕೊಂಡಿದ್ದಂತೆ. ಶೋಭಾಯಮಾನವಾದ ಮುಖಮುದ್ರೆ. ಶೋಭಾಯಮಾನವಾದ ಮುಖಮುದ್ರೆ ಅಂತ, ಶೋಭಾಯಮಾನ ಅಂದ್ರೆ ಸುಂದರವಾದ ಪದಗಳ. ಶೋಭಾಯಮಾನ ಅಂದ್ರೆ ಸುಂದರವಾದ. ಶೋಭಾಯಮಾನ ಅಂದ್ರೆ ಸುಂದರವಾದ ಮುಖಮುದ್ರೆ ಉಳ್ಳವನಾಗಿದ್ದ. ಯಾರು? ಆ ವ್ಯಕ್ತಿ. ಗಂಭೀರವಾದ ಗತಿ, ಗಂಭೀರವಾಗಿರ್ತಕ್ಕಂಥ ವದನ, ಮುಖ. ಕೈಲಿ ಕಟ್ಟಿಗೆ ಹಿಡಿದು, ಈ ವಿಚಿತ್ರ ವೇಷಧಾರ, ಕೈಲಿ ಒಂದು ಕಟ್ಟಿಗೆಯನ್ನು ಹಿಡ್ಕೊಂಡಿದ್ದ, ಗುಡಿಸುವಂತಹ ಕಟ್ಟಿಗೆ. ಲೋಕ ಸಂಚಾರ ಮಾಡ್ತಾ ಇದ್ದಾನೆ, ಜಗತ್ತನ್ನ ಸುಖಿ ಬರ್ತಾ ಇದ್ದಾನೆ. ಇದೇನು ವೇಷವೆಂದು ಯಾರಾದರೂ ಕೇಳಿದ್ರೆ, ಇದೇನಪ್ಪ ನಿನ್ನ ವೇಷ ಅಂತ ಯಾರಾದರೂ ಕೂಡ ಕೇಳಿದ್ರೆ, ನನ್ನ ಜ್ಞಾನ ಅಷ್ಟಿದೆ. ಏನಪ್ಪ ನಿನ್ನ ವೇಷ ಅಂತ ಯಾರಾದರೂ ಕೇಳಿದ್ರೆ, ನನ್ನ ಜ್ಞಾನ ಅಂತಕ್ಕಂಥದ್ದು ಅಷ್ಟಿದೆ. ಈ ತಾಮ್ರದ ರೇಖುಗಳನ್ನು ಬಿಗಿಸದೆ ಹೋದರೆ ನನ್ನ ಹೊಟ್ಟೆ ಬಿರಿದೀತು. ನನ್ನ ತಾಮ್ರದ ರೇಖುಗಳನ್ನು, ರೇಖು ಅಂತಂದ್ರೆ ತಾಮ್ರದ ಹಳೆಗಳನ್ನು ಬಿಗಿದೇ ಹೋದರೆ, ನನ್ನ ಶರೀರಕ್ಕೆ ನಾನು ಹಾಕಿಕೊಳ್ಳದೆ ಹೋದರೆ ನನ್ನ ಜ್ಞಾನಕ್ಕೆ ನನ್ನ ಹೊಟ್ಟೆನೇ ಸೀಳಿ ಹೋಗುತ್ತೆ. ಅಷ್ಟು ಜ್ಞಾನ ನನ್ನಲ್ಲಿ ಇದೆ ಅಂತ ಹೇಳ್ತಾನಂತೆ. ನನ್ನ ಸುತ್ತ ಸುಳಿಯುವ ಅಜ್ಞಾನಿಗಳ ಕಣ್ಣೆನಗೆ ಅಯ್ಯೋ ಎನಿಸುತ್ತೆ.
ನಾನು ಅಜ್ಞಾನಿಗಳನ್ನು ನೋಡಿದರೆ, ಅವರನ್ನು ನೋಡಿದರೆ, ಅಜ್ಞಾನಿಗಳನ್ನು ನಾನು ನೋಡಿದರೆ ನನಗೆ ಅಯ್ಯೋ ಅಂತ ಅನಿಸುತ್ತೆ. ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಡುತ್ತಿದ್ದಾರೆ. ಅವರೆಲ್ಲರೂ ಕೂಡ ಅಜ್ಞಾನಿಗಳು, ಕತ್ತಲೆಯಲ್ಲಿ ಅಜ್ಞಾನದಲ್ಲಿಯೇ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಅವರನ್ನು ನೋಡಿದರೆ ಅವರನ್ನು ಜ್ಞಾನದ ಕಡೆಗೆ ತರಬೇಕು ಅನ್ನುವಂತಹ ಬಯಕೆ ನನ್ನಲ್ಲಿ ಉಂಟಾಗುತ್ತೆ. ಅವರಿಗಾಗಿ ನನ್ನ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಅನ್ನುವುದು. ಆ ಅಜ್ಞಾನದಿಂದ ಹೊರಬರುವುದಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನಿಲ್ಲಿ ಮಾಡ್ತಿದ್ದೀನಿ ಅಂತ ಆ ಪುರುಷ ಯಾರಾದರೂ ಕೇಳಿದರೆ ಹೇಳ್ತಿದ್ದಂತೆ. ಈ ಲೋಕ ವಿಸ್ತಾರ, ಈ ಲೋಕ ಅಂತಕ್ಕಂಥದ್ದು ತುಂಬಾ ವಿಸ್ತಾರವನ್ನು ಒಳಗೊಂಡಿದೆ. ಇದೇನು ಸಣ್ಣ ಲೋಕ ಅಲ್ಲ, ಇಡೀ ಭೂಮಂಡಲವನ್ನೇ ಅಗಲಿಕೊಂಡಿದೆ. ನಮ್ಮ ಈ ಲೋಕದಿಂದಾಚೆ ಅತ್ಯಾಶ್ಚರ್ಯಕರವಾದ ದುರ್ಗೋಚರವಲ್ಲದ ಲೋಕಗಳೆಷ್ಟು. ನಮ್ಮ ಲೋಕ ಬಿಟ್ಟು ಎಷ್ಟು ಲೋಕಗಳಿದಾವ. ದುರ್ಗೋಚರ ಅಂದರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಲೋಕಗಳು ಎಷ್ಟಿದಾವೋ. ಅಹಂಕಾರಿಯಂತೆ ನಾವೆಲ್ಲ ಜ್ಞಾನ ಭಂಡಾರಗಳು. ನಾವು ಒಂದು ಸ್ವಲ್ಪ ತಿಳ್ಕೊಂಡಿದ್ರೆ ಎಷ್ಟು ಅಹಂಕಾರವನ್ನು ವ್ಯಕ್ತಪಡಿಸ್ತೀವಿ. ನಾನೇ ಎಲ್ಲ ತಿಳ್ಕೊಂಡಿದ್ದೆ, ನನಗಿಂತ ತಿಳಿದವ್ರು ಯಾರಿದ್ದಾರೆ ಅನ್ನುವಂತಹ ಅಹಂಕಾರ ಅಂತಕ್ಕಂಥದ್ದು ನಮ್ಮಲ್ಲಿ ಉತ್ಪತ್ತಿಯಾಗಿರುತ್ತೆ. ನಾವು ತಿಳಿದುಕೊಳ್ಳಬೇಕಾದ್ದೇನು ಇಲ್ಲವೆಂಬ ಭಯದ ಕಲ್ಪನೆಗೆ ಕಾರಣವಿಲ್ಲ. ನಾವು ತಿಳಿದುಕೊಳ್ಬೇಕು ಅಂತ ನಮ್ಮ ಮನಸ್ಸಲ್ಲಿದ್ದರೆ ನಾವು ತಿಳ್ಕೊತೀವಿ, ಇಲ್ಲಾಂದ್ರೆ ತಿಳ್ಕೊಳೋದೇ ಇಲ್ಲ. ಆ ಆಸೆ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ತಿಳ್ಕೊತೀವಿ. ನಾನು ಕಲಿಬೇಕು ಅನ್ನುವಂತಹ ಆಸೆ ನನ್ನ ಮನಸ್ಸಲ್ಲಿ ಬಂದರೆ ನಾನು ಕಲಿತೀನಿ, ಇಲ್ಲಾಂದರೆ ಕಲಿಯೋದಿಲ್ಲ. ಅಂತಹವರು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದಾಗುವ ಶೋಧನೆಯಿಂದಾಗುವ ಆನಂದವೇನು ಬಲ್ಲವರು. ಯಾರು ಕೆಲವು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂತಾರೆ, ಅವರಲ್ಲಿ ಜ್ಞಾನ ಅಂತಕ್ಕಂಥದ್ದು ಯಾವಾಗ ಬೆಳೆಯುತ್ತೆ ಅವರು ಸಂಶೋಧನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಹುಟ್ಟಬೇಕಾಗಿದೆ, ಹುಟ್ಟಿ ಪಡಿಬೇಕಾಗಿದೆ. ಅವರು ಸಂಶೋಧನೆಯಿಂದಾಗುವ ಆನಂದವನ್ನೇನು ಬಂದರು. ಸಂಶೋಧನೆಯನ್ನು ಮಾಡಕ್ಕೆ ಹೋದರೆ ಎಷ್ಟು ಆನಂದ ಅಂತಕ್ಕಂಥದ್ದಾಗುತ್ತೆ, ಉತ್ಸಾಹ ಎಲ್ಲಿ ಹೆಚ್ಚಾಗುತ್ತೆ. ಆ ಮಹಾ ಸಾಹಸದ ಸುಖ ಅವರಿಗೇನು ಗೊತ್ತು. ಯಾರು ಸಾಧಕರಾಗಿರ್ತಾರೆ ಆ ಸಾಧಕರ ಯಶಸ್ಸು ಅಂತಕ್ಕಂಥದ್ದು ಯಾವ ರೀತಿ ಸುಂದರವಾಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಹುಟ್ಟಿದ್ದು 1917ನೇ ವರ್ಷ. ಪ್ರಿಯದರ್ಶಿನಿ, ನೀನು ಹುಟ್ಟಿದ್ದೆಷ್ಟಲ್ಲಿ? 1917ನೇ ವರ್ಷದಲ್ಲಿ ಹುಟ್ಟಿದೆ. ಇತಿಹಾಸದೊಳಗದು ಮಹಾವರ್ಷ. ಇತಿಹಾಸದಲ್ಲಿ ಮಹಾವರ್ಷ ಅಂತಂದರೆ 1917ನೇ ವರ್ಷ. ಆ ವರ್ಷ ಮಹಾನಾಯಕನೊಬ್ಬ ಬಂದ. ಆ ವರ್ಷ ಒಬ್ಬ ಮಹಾನಾಯಕ ಈ ಭೂಮಿ ಮೇಲೆ ಬರ್ತಾನೆ. ಬಡವರೆಂದರೆ ನೋವು ತಿನ್ನುವವರೆಂದರೆ ಆತನ ಹೃದಯ ಪೂರ್ಣ ಪ್ರೇಮ ಪಾತ್ರ. ಬಡವರಿಗೋಸ್ಕರ ಅವನು ನೋವನ್ನು ಅನುಭವಿಸ್ತಾ ಇದ್ದ, ತಿನ್ಬೇಕು ಅಂತ ಅನ್ಸಿದ್ರೆ ಅವನು ತಿನ್ನಿಸ್ತಾ ಇದ್ದ. ಆತನ ಸಹಾನುಭೂತಿ ಅತ್ಯಪೂರ್ವ, ಒಳ್ಳೆಯ ಉತ್ತಮವಾಗಿರುವಂತಹ ಜ್ಞಾನವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವನಾಗಿದ್ದ. ಆತನ ಬಂದು ತನ್ನ ಜನರಿಗೆಲ್ಲ ಇತಿಹಾಸದಲ್ಲಿ ಉತ್ಕೃಷ್ಟವೂ ಅಚಂದ್ರಾರ್ಕ ಸ್ಥಾಯಿಯೂ ಆದ ಅಧ್ಯಾಯವನ್ನ ಬರೆಯಿರಿ ಎಂದು ಹೇಳಿ ಅವರ ಕೈಯಿಂದ ಬರೆಯಿಸಿದ. ಆ ಬಂದಿರ್ತಕ್ಕಂಥ ವ್ಯಕ್ತಿ, ನಾವು ಈ ಸ್ವತಂತ್ರಕ್ಕೋಸ್ಕರ ಹೋರಾಟವನ್ನು ಮಾಡೋಣ, ನಾವು ಜ್ಞಾನಕ್ಕೋಸ್ಕರ ಹೋರಾಟವನ್ನು ಮಾಡೋಣ, ಅಜ್ಞಾನ ಈ ಸಮಾಜದಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಏನು ಮಾಡೋಣ, ತೊಡೆದು ಹಾಕಿ ಜ್ಞಾನವನ್ನು ಇಲ್ಲಿ ಬಿತ್ತೋಣ ಅಂತ ಆ ವ್ಯಕ್ತಿ ಎಲ್ಲರಲ್ಲಿಯೂ ಕೂಡ ಸಾರ್ತಾ ಇದ್ದಾನೆ ಎಂದು ಹೇಳಿ ಅವರ ಕೈಯಿಂದ ಬರೆಯಿಸ್ತಾನೆ. ನೀನು ಹುಟ್ಟಿದ ತಿಂಗಳಲ್ಲೇ ಲೆನಿನ್ ಮಹಾವಿಪ್ಲವ ಕಾರ್ಯವನ್ನು ಆರಂಭಿಸಿ ರಷ್ಯಾ ಸೈಬೀರಿಯಾ ದೇಶಗಳ ರೂಪುರೇಖೆಗಳನ್ನು ಪರಿವರ್ತನೆಗೊಳಿಸಿಬಿಟ್ಟ. ಯಾರು? ಲೆನಿನ್ ಅನ್ನುವಂತಹ ಒಬ್ಬ ಇಂಗ್ಲಿಷ್ ಲೇಖಕಾರ ಏನ್ ಮಾಡ್ತಾನೆ ಅಂದ್ರೆ, ರಷ್ಯಾ ಸೈಬೀರಿಯಾ ದೇಶಗಳ ಒಂದು ವರ್ಣನೆಯನ್ನ ಮಾಡಿ ಇಲ್ಲಿ ಹೇಳ್ತಾನೆ. ಯಾವ ರೀತಿ ಹೊಸತನ ಅನ್ನುವಂಥದ್ದು ಈ ಸಮಾಜದಲ್ಲಿ ಉಟ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಲೆನಿನ್ ತನ್ನ ಲೇಖನದಲ್ಲಿ ಬರೆದು ಹೇಳ್ತಾನೆ. ಇಂದು ಭಾರತದಲ್ಲಿ ಮತ್ತೊಬ್ಬ ಮಹಾನಾಯಕ ಬಂದ. ಭಾರತದಲ್ಲಿಯೂ ಕೂಡ ಒಬ್ಬ ಮಹಾನಾಯಕ ಬರ್ತಾನೆ. ಕಷ್ಟ ನಿಷ್ಠುರಗಳಿಗೆ ಸಿಕ್ಕಿದವರೆಂದರೆ ಆತನ ಪ್ರೇಮ ಅಪಾರ. ಯಾರು ಕಷ್ಟದಲ್ಲಿ ನಿಷ್ಠುರದಲ್ಲಿ ಸಿಕ್ಕಿದರೆ, ನೋವು ನನಿವಿನಲ್ಲಿ ಸಿಗಾಕೊಂಡಿದರೆ ಅವರನ್ನ ಕಾಪಾಡ್ತಕ್ಕಂಥದ್ದೇ ಅವರ ಕೆಲಸ ಆಗಿದೆ. ಸ್ವಾಮಿ ವಿವೇಕಾನಂದರು ಅವರು ಕೂಡ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸೇವೆ, ಅವರ ಸಹಾಯಕ್ಕೆ ಹೋಗ್ತಕ್ಕಂಥವರೇ ನಮ್ಮ ಸ್ವಾಮಿ ವಿವೇಕಾನಂದರು.
ಅವರಿಗೆ ಸಹಾಯ ಮಾಡಲು ಉಗ್ರ ಆವೇಶದ ಆತುರ ಅವರಿಗೆ. ಸಹಾಯ ಮಾಡೋದಕ್ಕೆ ಅವನಿಗೆ ಎಲ್ಲಿಲ್ಲದ ಆವೇಶ ಬರುತ್ತೆ. ಜ್ಞಾನವನ್ನು ಅವರಲ್ಲಿ ಬಿತ್ತಬೇಕು. ಅವರು ಮೌಢ್ಯವನ್ನು ದೂರ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ಜೀವನವನ್ನು ನಡೆಸಬೇಕು. ಆ ರೀತಿಯಾಗಿ ಏನ್ ಮಾಡ್ತಾ ಇದ್ರು, ಸಹಾಯವನ್ನು ಮಾಡ್ತಾ ಇದ್ರು. ಆತ ನಮ್ಮ ಜನರಿಗೆಲ್ಲ ಮಹತ್ ಕಾರ್ಯ ಸಾಧನೆ ಮಾಡಲು ಗಂಭೀರ ಬಲಿದಾನ ಮಾಡಲು ಸ್ಫೂರ್ತಿ ಕೊಡುತ್ತಾನೆ. ಬಲಿದಾನ ಅಂತಂದ್ರೆ ಸ್ವತಂತ್ರಕ್ಕೋಸ್ಕರ ಹೋರಾಟವನ್ನ ಮಾಡಬೇಕು. ಸ್ವತಂತ್ರದ ಪ್ರೇಮವನ್ನ, ದೇಶ ಪ್ರೇಮವನ್ನ ಇಲ್ಲಿ ಅವನು ಬೆಳೆಸಿ ಹೇಳ್ತಾ ಇದ್ದಾನೆ. ಬಲಿದಾನ ಮಾಡಿ ನಾವು ಸ್ವತಂತ್ರ ಪಡಿಬೇಕು. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಬಲಿದಾನವನ್ನ ಮಾಡಿ ಅಹಿಂಸೆಯಿಂದ ನಾವೇನ್ ಮಾಡಬೇಕು, ಸ್ವತಂತ್ರವನ್ನ ಪಡಿಬೇಕು. ಭಗತ್ ಸಿಂಗ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಇನ್ನು ದೇಶದ ಮಹಾನ್ ನಾಯಕರು ಎಲ್ಲರೂ ಕೂಡ ನಾವು ಸ್ವತಂತ್ರ ಬಲಿದಾನಗಳಿಂದ ನಾವು ಸ್ವತಂತ್ರವನ್ನು ಪಡಿಬೇಕು ಅಂತ ಹೇಳಿ ಪಣ ತೊಡ್ತಾರೆ. ಹಸಿವಿನಿಂದ ಕೊರೋಕೆ ಎಷ್ಟೋ ಜನ ಏನ್ ಮಾಡ್ತಾರೆ, ಬಡವರು ಕೊರಗ್ತಾ ಇದ್ದಾರೆ. ಹಸುವು ಅಂತಕ್ಕಂಥದ್ದು ಎಲ್ಲರನ್ನು ಕೂಡ, ಬಡವರನ್ನ ಏನ್ ಮಾಡ್ತಾ ಇದೆ, ರವರವರ ನರಕಕ್ಕೆ ತಳ್ಳುತ್ತಾ ಇದೆ. ಹಸಿವಿನಿಂದ ಬಳಲ್ತಾ ಇರ್ತಕ್ಕಂಥವ್ರನ್ನ, ಅವರ ಹಸಿವನ್ನ ಮೊದಲು ಹಿಂಗಿಸ್ಬೇಕು ಅಂತ ಪಣವನ್ನು ತೊಟ್ಟಿರ್ತಕ್ಕಂಥ ದೇಶಭಕ್ತರು. ಅನ್ಯಾಯಕ್ಕೆ ತುತ್ತಾದವರೇ ಮೊದಲಾದವರ ದುಃಖದ ಭಾರವೆನಿಸಬೇಕು. ಆತನಾಸೆ ಬಾಪೂಜಿ ಈಗ ಸೆರೆಮನೆಯಲ್ಲಿದ್ದಾರೆ. ಸಮಾಜದ ಜ್ಞಾನವನ್ನು ಮೊದಲು ಹೆಚ್ಚಿಸಬೇಕು, ಸ್ವತಂತ್ರವನ್ನ ಪಡ್ಕೊಳ್ಬೇಕು, ನಾವು ಸ್ವತಂತ್ರ ಪ್ರಿಯರಾಗಿ ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ಮಹದಾಸೆಯನ್ನು ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇರತಕ್ಕಂಥ ಬಾಪೂಜಿಯವರು. ಬಾಪೂಜಿ ಅಂತಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಈಗ ಸೆರೆಮನೆಯಲ್ಲಿದ್ದಾರೆ. ಬ್ರಿಟಿಷರ ಕೈಗೆ ಸಿಕ್ಕಿ ಸೆರೆಮನೆ ವಾಸವನ್ನ, ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೇನು, ಅವರ ಸಂದೇಶದ ಯಕ್ಷಣೆಯು ಕೋಟ್ಯಾನುಕೋಟಿ ಭಾರತೀಯರ ಹೃದಯಗಳನ್ನು ಸೂರೆಗೊಂಡಿವೆ. ಆದರೆ ಮಹಾತ್ಮ ಗಾಂಧೀಜಿಯವರು ಜನತೆಗೆ ಕೊಟ್ಟಿರ್ತಕ್ಕಂಥ ಅವರ ಮಾತುಗಳು, ಒಳ್ಳೆ ಸಹಾನುಭೂತಿ, ಅವರ ನಡೆನುಡಿಗಳು ಎಲ್ಲರ ಜನಮಾನಸದಲ್ಲಿ ಏನಾಗಿದೆ, ನೆಲೆಗೊಂಡಿವೆ, ಸೂರೆಗೊಂಡಿವೆ, ನೆಲೆಗೊಂಡಿವೆ. ಗಂಡಸರು, ಹೆಂಗಸರು, ಮಕ್ಕಳು ತಮ್ಮ ಮುರುಕು ಗುಡಿಸಲುಗಳಿಂದ ಹೊರಬಿದ್ದು ಸ್ವತಂತ್ರ ಸೈನಿಕರಾಗಿದ್ದಾರೆ. ಎಲ್ಲಾ ಜನರು ಕೂಡ ನಾವು ಸ್ವತಂತ್ರವನ್ನ ಪಡಿಬೇಕು. ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಂತೆ ಎಲ್ಲರೂ ಕೂಡ ನಾವು ಸ್ವತಂತ್ರವನ್ನ ಪಡಿಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ನಾವು ಸ್ವತಂತ್ರ ಪ್ರಿಯರಾಗಿರಬೇಕು ಅನ್ನುವಂತಹ ಒಂದು ಆಸೆಯಿಂದ ಎಲ್ಲರೂ ಕೂಡ ಸೈನಿಕರಾಗೋದಕ್ಕೆ ಸಿದ್ಧರಾಗಿದ್ದಾರೆ. ಭಾರತದಲ್ಲಿ ನಾವಿಂದು ಚರಿತ್ರೆಯನ್ನು ನಿರೂಪಿಸ್ತೇವೆ. ಭಾರತ ದೇಶದಲ್ಲಿ ನಾವಿಂದು ಒಂದು ಹೊಸ ಚರಿತ್ರೆಯನ್ನ ಸೃಷ್ಟಿಯನ್ನ ಮಾಡ್ತಾ ಇದ್ದೀವಿ. ಹೊಸ ನವೋನ್ಮೇಷವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ನಾನು ನೀನು ಎಂತಹ ಭಾಗ್ಯಶಾಲಿಗಳು. ನಡೆಯುತ್ತಿರುವುದನ್ನೆಲ್ಲ ನಮ್ಮ ಕಣ್ಣಾರೆ ನಾವು ನೋಡ್ತಿದ್ದೀವಿ. ಈಗ ಏನೇನು ನಡೀತಾ ಇದೆ ಅವನ್ನೆಲ್ಲವನ್ನೂ ಕೂಡ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನಾವೆಂತಹ ಭಾಗ್ಯಶಾಲಿಗಳು ಮಗಳೇ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ತಮ್ಮ ಪತ್ರ ಬರೆಯುವ ಮೂಲಕ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮಹಾನಾಟಕದಲ್ಲಿ ನಾನು ಸಹ ಕೊಂಚ ಪಾತ್ರ ವಹಿಸಿದ್ದೀನಿ. ಯಾವ ಮಹಾನಾಟಕ? ಸ್ವತಂತ್ರವನ್ನ ಪಡಿಬೇಕು ಅನ್ನುವಂತಹ ಈ ಮಹಾನಾಟಕದಲ್ಲಿ ನಾನು ಕೂಡ ಸ್ವಲ್ಪ ಪಾತ್ರವನ್ನ ವಹಿಸಿದ್ದೀನಿ. ನಾನು ಕೂಡ ಸ್ವತಂತ್ರ ಪಡಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾನು ಕೂಡ ಈ ಸ್ವತಂತ್ರ ಚಳುವಳಿಗೆ ಭಾಗಿಯಾಗಿದ್ದೀನಿ. ಈ ಮಹೋದ್ಯಮದಲ್ಲಿ ಯಾವುದೇ ಪಾತ್ರದಲ್ಲಿ ಅಪಕೀರ್ತಿ ಬರುವಂತಹ ಕಾರ್ಯವೊಂದನ್ನು, ಅವರಿಗೆ ಅವಮಾನವಾಗುವಂತಹ ಕೆಲಸವೊಂದನ್ನು ನಾವು ಮಾಡಬಹುದು. ಯಾವುದೇ ಕಾರಣಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರಿಗೆ, ಈ ದೇಶಕ್ಕೆ ಅಪಮಾನವಾಗುವಂತಹ ಕೆಲಸಗಳನ್ನ ನಾವು ಯಾವತ್ತೂ ಕೂಡ ಮಾಡುವುದಿಲ್ಲ. ನೀನು ಕೂಡ ಯಾವುದೇ ಕಾರಣಕ್ಕೂ ಕೂಡ ದೇಶಕ್ಕೆ, ಸ್ವತಂತ್ರಕ್ಕೆ, ನಮ್ಮ ಜನತೆಗೆ ಅಪಮಾನವಾಗುವಂತಹ ಕೆಲಸಗಳನ್ನು ಮಾಡಬಾರದು ಮಗಳೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಭಾರತದ ಯೋಧರೆನಿಸುವುದಾದರೆ ಭಾರತದ ಮಾನ ಮರ್ಯಾದೆ ನಮ್ಮ ಕೈಯಲ್ಲಿದೆ. ನಾವು ಭಾರತದ ಯೋಧರು ಅಂತ ನಾವು ತಿಳ್ಕೊಂಡ್ವಿ ಅಂದ್ರೆ ಭಾರತ ದೇಶದ ಮಾನ ಮರ್ಯಾದೆ, ಭಾರತ ದೇಶದ ಗಾಂಭೀರ್ಯತೆ ನಮ್ಮ ಕೈಯಲ್ಲಿದೆ. ಅದನ್ನು ಉಳಿಸುವುದು, ಅಳಿಸುವುದು ಎಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ. ಆ ಮಾನ ಮರ್ಯಾದೆಯು ಪವಿತ್ರವಾದ ಧರ್ಮಸ್ಥೆ, ಪವಿತ್ರವಾಗಿರುವಂತಹ ಸ್ವತಂತ್ರ ನಮ್ಮ ಧರ್ಮಸ್ಥೆಯ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಮಾನ ಮರ್ಯಾದೆಯನ್ನ ಬಿಟ್ಟುಕೊಡಬಾರದು ಅನ್ನುವಂತಹ ಮಾತನ್ನ ಇಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಗಳಿಗೆ ಪತ್ರ ಬರೆಯುವುದರ ಮೂಲಕ ಇಲ್ಲಿ ಹೇಳ್ತಾ ಇದ್ದಾರೆ.
ಸರಿ ಯಾವುದು ತಪ್ಪು ಯಾವುದೆಂದು ನಿರ್ಣಯ ಮಾಡುವುದು ಸುಲಭವಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯ ಮಾಡುವುದು ಅಷ್ಟು ಸುಲಭ ಅಲ್ಲ. ನೀನು ರಹಸ್ಯದಲ್ಲಿ ಒಂದನ್ನು ಮರಿಬೇಡ. ಮರೆ ಮಾಡಬೇಕೆಂದೆನಿಸುವ ಯಾವ ಕಾರ್ಯಕ್ಕೂ ಕೈ ಹಾಕಬೇಡ. ಅದು ತಪ್ಪಾಗುತ್ತೆ ಅನ್ನುವಂತಹ ಜ್ಞಾನ ನಿನ್ನಲ್ಲಿ ಇತ್ತು ಅಂದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನೀನು ಕೈ ಹಾಕಬೇಡ. ತೆರೆಮರೆಯಲ್ಲಿ ಕೆಲಸ ಮಾಡಬೇಕೆಂದು ನಿನಗೆ ಅನಿಸಿದರೆ ಭಯವಿದೆ ಎಂದರ್ಥ. ಯಾರಿಗೂ ಗೊತ್ತಿಲ್ಲದೆ ನೀನು ಕೆಲಸವನ್ನ ಮಾಡಬೇಕು ಅಂತ ನಿನಗೆ ಅನಿಸಿದ್ರೆ ನೀನು ಎಲ್ಲರಿಗೂ ಎದುರ್ತೀಯಾ ಅಂತ ಅರ್ಥ ಆಗಿದೆ. ಅದು ಧೈರ್ಯದಿಂದ ಮುನ್ನುಗ್ಗು. ಭಯವು ಒಳ್ಳೆಯದಲ್ಲ, ನಿನಗೆ ಯೋಗ್ಯವಾದದ್ದಲ್ಲ. ನಿರ್ಭಯನಾಗಿ ನೀನು ಹೆದರಕ್ಕೆ ಹೋಗ್ಬೇಡ. ಭಯ ನಿನಗೆ ಒಳ್ಳೆಯದಲ್ಲ. ನೀನು ಯಾವಾಗಲೂ ಧೈರ್ಯಶಾಲಿಯಾಗಿ ಸ್ವತಂತ್ರವನ್ನು ಪಡೆಯುವುದರ ಮೂಲಕ ನೀನು ಧೈರ್ಯಶಾಲಿಯಾಗಿ ಜೀವನವನ್ನು ನಡೆಸುವಂತೆ ಇಲ್ಲಿ ಹೇಳ್ತಾ ಇದ್ದಾರೆ. ಆಗಬೇಕಾದದ್ದೆಲ್ಲ ಆಗುತ್ತೆ, ನಡೆಯಬೇಕಾದದ್ದೆಲ್ಲ ನಡೆಯುತ್ತೆ. ಸಮಾಜದಲ್ಲಿ ಇವತ್ತೇನಾಗಬೇಕು ನಮ್ಮ ಜೀವನದಲ್ಲಿ ಅದು ಹಾಗೆ ಆಗುತ್ತೆ. ಏನೇನು ನಡೀಬೇಕು ಎಲ್ಲ ನಡೆಯುತ್ತೆ. ಯಾಕೆಂದ್ರೆ ಅದು ನಮ್ಮ ಹಣೆ ಬರಹ. ಇರುವಷ್ಟು ಕಾಲ ನಾವೇನ್ ಮಾಡಬೇಕು? ಸುಖ, ಸಂತೋಷ, ನೆಮ್ಮದಿ ಜೀವನವನ್ನು ನಡೆಸಬೇಕು. ಹಾಗೂ ಇರುವಷ್ಟು ದಿನಗಳ ಕಾಲ ಸತ್ಯ, ನೀತಿ, ಧರ್ಮವನ್ನು ಅನುಸರಿಸಿ ನಾವು ಜೀವನವನ್ನು ನಡೆಸಬೇಕು. ಆಗೋದೆಲ್ಲ ಆಗುತ್ತೆ, ನಡೆಯಬೇಕಾದೆಲ್ಲವೂ ಕೂಡ ನಡೆಯುತ್ತೆ. ಯಾರು ಕೂಡ ಕಾಲವನ್ನು ಯಾರು ಕೂಡ ತಪ್ಪಿಸೋದಿಕ್ಕಾಗೋದಿಲ್ಲ. ನೀನು ಧೈರ್ಯಶಾಲಿಯಾಗಿ ನಿನಗೆ ಭಯವಾಗುವುದಿಲ್ಲ. ನೀನು ಧೈರ್ಯದಿಂದ ಜೀವನವನ್ನು ನಡೆಸಿದರೆ ನಿನಗೆ ಯಾವುದೇ ರೀತಿ ಭಯ ಅನ್ನುವಂಥದ್ದು ಆಗುವುದಿಲ್ಲ. ತಲೆ ತಗ್ಗಿಸುವಂಥ ಕೆಲಸ ಮಾಡುವುದಿಲ್ಲ. ರಹಸ್ಯದಲ್ಲಿ ನೀನು ಒಂದು ಕೆಲಸ ಬೇಡ, ಕಣ್ಮರೆಯ ಕೆಲಸ, ತಲೆ ತಗ್ಗಿಸುವಂತಹ ಕೆಲಸ. ನಮ್ಮ ಭಾರತ ದೇಶದವರು ತಲೆ ತಗ್ಗಿಸುವಂತಹ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಅದು ನಮ್ಮ ಮಾನ ಮರ್ಯಾದೆಗೆ, ನಮ್ಮ ದೇಶಕ್ಕೆ ಅದು ಕುತ್ತು ತರುತ್ತೆ. ಆ ರೀತಿಯಾಗಿ ನಿನ್ನ ಕೆಲಸವನ್ನ ನೀನು ಮಾಡ್ತಾ ಹೋಗಬೇಕು ಅಂತ ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಏಕಾಂತವಿರಲಿಕ್ಕಿರಬೇಕು. ಏಕಾಂತದಲ್ಲಿ ಏಕಾಂತಕ್ಕೂ ರಹಸ್ಯಕ್ಕೂ ವ್ಯತ್ಯಾಸವಿದೆ. ಒಂದು ಏಕಾಂತಕ್ಕೂ ತನ್ನ ಒಳಗಿರ್ತಕ್ಕಂಥ ರಹಸ್ಯಕ್ಕೂ ವ್ಯತ್ಯಾಸ ಅಂತಕ್ಕಂಥದ್ದೇ. ಪ್ರಿಯ, ನೀನು ಹಾಗೆ ಮಾಡ್ತಿದ್ರೆ ನೀನು ಜ್ಯೋತಿಯ ಮಗುವೆನಿಸಬೇಕು. ನೀನು ಯಾವಾಗ ಸಮಾಜದ ಉದ್ಧಾರಕ್ಕೆ ನೀನು ಕಾಲನ್ನು ಇಡ್ತೀಯ ಆಗ ಸಮಾಜ ನಿನ್ನನ್ನು ದೀಪದ ಜ್ಯೋತಿಯಂತೆ ಎಲ್ಲರೂ ಕೂಡ ನಿನ್ನನ್ನು ಕಾಣ್ತಾರೆ. ಏನೇ ಬಂದೊದಗಲಿ ನಿರ್ಭಯನೆನಿಸುವೆ, ನಿರ್ಮಲ ಎನಿಸುವೆ, ನಿಶ್ಚಳನೆನಿಸುವೆ. ಮಗು ಇಂದಿಗೆಷ್ಟು ಸಾಕು, ನೀನು ದೊಡ್ಡವಳಾಗಿ ವೀರರ ಮಣಿಯೆನಿಸು, ಭಾರತ ಮಾತೆಯ ಸೇವೆ ಸಲ್ಲಿಸು, ಅಪೂರ್ಣ ವಾತ್ಸಲ್ಯದಿಂದ ಪ್ರಹರಿಸುವೆನು. ನಾನು ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ. ಈ ಜೈಲಿನಲ್ಲಿ, ನೈನಿ ಸೆಂಟ್ರಲ್ ಜೈಲಿನಲ್ಲಿಯೇ ನಾನು ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ. ನೀನು ಸುಖವಾಗಿ, ಸಂತೋಷವಾಗಿ, ಹೆದರದೆ, ಮನಸ್ಸು ಕುಂದದೆ, ಧೈರ್ಯದಿಂದ, ಶಕ್ತಿಶಾಲಿಯಿಂದ ಈ ಸಮಾಜಕ್ಕೋಸ್ಕರ ಹೋರಾಟವನ್ನು ಮಾಡು. ನಿನಗೆ ಜಯವಾಗಲಿ ಅಂತ ಇಲ್ಲಿ ನೈನಿ ಸೆಂಟ್ರಲ್ ಜೈಲಿನಲ್ಲಿ ಕುಳಿತುಕೊಂಡು ಪ್ರಧಾನಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಹೇಳಿದರು. ಪ್ರೀತಿ ವಿದ್ಯಾರ್ಥಿಗಳೇ, ಇಷ್ಟು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಮಗಳಿಗೆ ಬರೆದಿರ್ತಕ್ಕಂಥ ಪತ್ರದ ಬಗ್ಗೆ ಇರ್ತಕ್ಕಂಥ ಒಂದು ಚುಟುಕು ಕಥೆ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಮಗಳಿಗೆ ಬರೆದ ಪತ್ರಗಳು ಅನ್ನುವಂತಹ ಒಂದು ಚುಟುಕು ಪಾಠದ ಮೇಲೆ ನಾನು ಗೃಹ ಪಾಠಕ್ಕೆ 3-4 ಪ್ರಶ್ನೆಗಳನ್ನು ಕೊಡ್ತೇನೆ. ಆ ಪ್ರಶ್ನೆಗಳನ್ನು ಬರೆಯುವಂತಹ ಕೆಲಸವನ್ನು ನೀವು ಮಾಡಬೇಕು. ಪ್ರೀತಿ ವಿದ್ಯಾರ್ಥಿಗಳೇ, ನಾನು ಗೃಹ ಪಾಠಕ್ಕೆ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಮೊದಲನೇ ಪ್ರಶ್ನೆ, ಗೃಹ ಪಾಠದ ಮೊದಲನೇ ಪ್ರಶ್ನೆ ಹೀಗಿದೆ: ಈ ಪತ್ರವನ್ನು ನೆಹರೂರವರು ಯಾರಿಗೆ ಬರೆದಿದ್ದಾರೆ? ಈ ಪತ್ರವನ್ನು ನೆಹರೂರವರು ಯಾರಿಗೆ ಬರೆದಿದ್ದಾರೆ? ಎರಡನೇ ಪ್ರಶ್ನೆ, ಹುಯಾನ್ ಸಾಂಗ್ ಭರತಖಂಡಕ್ಕೆ ಹೇಗೆ ಬಂದನು? ಹುಯಾನ್ ಸಾಂಗ್ ಭರತಖಂಡಕ್ಕೆ ಹೇಗೆ ಬಂದ? ನಲಂದಾ ವಿಶ್ವವಿದ್ಯಾನಿಲಯವು ಎಲ್ಲಿತ್ತು? ನಲಂದಾ ವಿಶ್ವವಿದ್ಯಾನಿಲಯವು ಎಲ್ಲಿತ್ತು? ಈ 3 ಪ್ರಶ್ನೆಗಳಿಗೆ, ಗೃಹಪಾಠ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯವನ್ನು ಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.